ಇನೋವಾ ಎಮ್ ಎಚ್ ಪಾಸಿಂಗ್ ಒಳಗೆ 2011 ಮಾಡಲ್ ಥರ್ಡ್ ಓನರ್ ಇನೋವಾ ತೊಗೊಂಡು ಬಂದಿನಿ ನೋಡ್ರಿ. 2.5 G ವರ್ಷನ್ ಐತಿ. ವಿಡಿಯೋ ಎಂಡ್ ಮಟ್ಟ ನೋಡ್ರಿ. ವಿಡಿಯೋದ ಪಿನ್ ಟು ಪಿನ್ ಈ ವಿಡಿಯೋಗೆ ತೋರಿಸ್ತೀನಿ. ಕಾರ್ ಗಾಡಿ ಒಳಗೆ ಏನೇನು ಎಕ್ಸ್ಟ್ರಾ ಫಿಟ್ಟಿಂಗ್ ಐತಿ, ಕಾರ್ ಗಾಡಿ ಇಂಜನ್ ಹೆಂಗೈತಿ, ಗಾಡಿ ಟೈರ್ ಹೆಂಗೈತಿ, A to Z ಈ ವಿಡಿಯೋಗೆ ಹೇಳ್ತೀನಿ. ಹಂಗಂದ್ರೆ ಎದಕ್ಕೆ ತಡ ಮಾಡೋಣ್ರಿ, ಬರ್ರಿ ಪಟಾಪಟ ವಿಡಿಯೋ ಚಾಲು ಮಾಡೋಣ. ಫಸ್ಟ್ ನಿಮಗೆ ಇದು ಗಾಡಿದ ಇಂಜನ್ ಕಂಡೀಷನ್ ತೋರಿಸ್ತೀನಿ ನೋಡ್ರಿ. ಮೇನ್ ಇದ್ದಿದ್ದ ಇಂಜನ್ ಐತಿ. ಇಂಜನ್ ಕಂಡೀಷನ್ ತೋರಿಸ್ತೀನಿ ನಿಮಗೆ. ಒಂದು ಸೆಕೆಂಡ್ ರೀ ತೆಗಿತೀನಿ ನಾನು. ನಮ್ಮ ಜೋಡ ಈ ಗಾಡಿ ಓನರು ಅದಾರ ರೀ. ಗಾಡಿ ಓನರು ಏನೈತಿರ್ಲ ನಮ್ಮ ಜೋಡ ವಿಡಿಯೋ ಮಾಡತ್ತಾರು. ಅವರು ಕೆಲವೊಂದು ಮಾತಿರ್ತಾವೆ, ಅವರು ಹೇಳ್ತಾರೆ ರೀ. ಗಾಡಿದ ಕಂಡೀಷನ್ ಬಗ್ಗೆ ಹೇಳಬೇಕಂದ್ರೆ ಎಕ್ದಮ್ ಗುಡ್ ಕಂಡೀಷನ್ ಒಳಗೆ ಐತ್ರಿ. ಗಾಡಿನ ಚಾಲು ಮಾಡ್ತೀನಿ. ಸರ್ ಚಾಲು ಮಾಡ್ಲಿ ರೀ? ಚಾಲು ಮಾಡ್ರಿ ಗಾಡಿ. ಸರ್ ಗಾಡಿ ಚಾವಿ ಎಲ್ಲ ಐತ್ರಿ. ಸರ್ ಗಾಡಿ ಚಾವಿ ಕೊಡ್ರಿ. ಮಾಲಕರು ನೋಡ್ರಿ ನಮ್ಮ ಜೋಡ ಅದಾರು. ಅವರು ನಿಮಗೆ ಹೇಳ್ತಾರು ಗಾಡಿ ಒಳಗೆ ಏನೇನೈತಿ, ಅವ್ರು ಹೆಂಗೆ ಯೂಸ್ ಮಾಡ್ಯಾರ ಗಾಡಿ ಅನ್ನೋದು. ಸರ್ ಗಾಡಿ ಹೆಂಗೆ ಯೂಸ್ ಮಾಡಿರಿ? ಗಾಡಿ ನೋಡ್ರಿ ಫುಲ್ ಕಂಡೀಷನ್ ಐತಿ. ಆಯಿಲ್ ಚೇಂಜ್ ಮಾಡಿಸಿದೀನಿ, ಸರ್ವಿಸ್ ಮಾಡಿಸಿದೀನಿ. ಹಾಂ ರೀ. ಗಾಡಿ ಸೌಂಡ್ ನೋಡ್ರಿ ಹೆಂಗೈತಿ. ಚಾಲು ಮಾಡ್ತೀನಿ ನೋಡ್ರಿ ಗಾಡಿದ. ವಾವ್, ಅಮೇಜಿಂಗ್ ಸರ್. ಬೆಂಕಿ ಸರ್, ಬೆಂಕಿ ಸರ್. ಹಾಯ್ ಇತ್ನಾ ಸುಕೂನ್ ಸರ್. ಈ ಗಾಡಿ ಸೌಂಡ್ ಕೇಳ್ರಿ ನಿಮಗೆ ತಿಳಿಯತೈತ್ರಿ ಗಾಡಿ ಎಷ್ಟು ಕಂಡೀಷನ್ ಐತಿ. ಏಕ್ದಮ್ ಕಡಕ್ ಕಂಡೀಷನ್ ಸರ್. ಗಾಡಿ ರೀ ಇಂಜನ್ ಒಳಗೆ ಏನು ನೋಡಂಗ ಇಲ್ಲ ಸರ್, ಅಷ್ಟು ಕಡಕ್ ಕಂಡೀಷನ್ ಒಳಗೆ ಐತಿ. 4 ಪವರ್ ವಿಂಡೋ ಬರ್ತಾವೆ ಸರ್ ಗಾಡಿಗೆ. ಗಾಡಿ ರನ್ನಿಂಗು ತೋರಿಸ್ತೀನಿ. ಗಾಡಿ ಪವರ್ ವಿಂಡೋ ಅದು ನೋಡ್ರಿ ಸರ್, ಎಲ್ಲ ಚಾಲು ಐತಿ. ಗಾಡಿ ರನ್ನಿಂಗ್ ಎಷ್ಟಾಗೈತಿ ರೀ ಸರ್? 87,000 ಐತಿ ಸರ್. ಗಾಡಿ ನೋಡ್ರಿ ಪವರ್ ವಿಂಡೋ ಎಲ್ಲ ಚಾಲು ಐತಿ. ರಿವರ್ಸ್ ಕ್ಯಾಮ್ರಾ ಇಲ್ಲ ಸರ್, ಬಟ್ ಡಿಸ್ಪ್ಲೇ ಐತಿ. ಗಾಡಿ 7 ಸೀಟ್ರ್ ಸರ. ಹೊಸ ಸೀಟ್ ಕೋಶಿಂಗ್ ಐತಿ. ಏಕ್ದಮ್ ಕಡಕ್ ಕಂಡೀಷನ್ ಒಳಗೆ ಐತಿ. ವೈಟ್ ಕಲರ್ ಐತಿ ಸರ್. ಬಾಡಿ ನೋಡ್ರಿ ಎಷ್ಟು ಕ್ಲೀನ್ ಐತಿ, ಎಷ್ಟು ನೀಟ್ ಐತಿ ಸರ್. ಸರ್ ಈ ಗಾಡಿ ಮ್ಯಾಗ್ವಿಲ್ ಬರೋದಿಲ್ಲ ಹೆಂಗೆ ಸರ್? ಮ್ಯಾಗ್ವಿಲ್ ತಂದಿರಿ ನೀವು? ನಾನು 35,000 ರಿಂದ 40,000 ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಸೀನಿ ರೀ. ಹೌದಾ ಸರ್? ಅಂದ್ರೆ ಮ್ಯಾಕ್ವಿಲ್ ಹಾಕ್ಸಿದೀನಿ ರೀ. ಸೀಟ್ ಕುಷನ್ ಹೊಸದು ಮಾಡ್ಸಿದೀನಿ. ಆಮೇಲೆ ಇದು ಟೈಪ್ 4.2 ಒಳಗೆ ಇತ್ತು ರೀ. ಅದು ಹಾಂ ರೀ. ಟೈಪ್ 4 ಕನ್ವರ್ಟ್ ಮಾಡ್ಸೀನಿ ರೀ. ನೋಡ್ರಿ ಸರ, ಗಾಡಿ ಟೈಪ್ 4 ಒಳಗೆ ಕನ್ವರ್ಟ್ ಮಾಡ್ಯಾರು. ಮ್ಯಾಗ್ವಿಲ್ ಹಾಕ್ಸ್ಯಾರ ರೀ. 40,000 ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಸ್ಯಾರ ಗಾಡಿಗೆ. ಮತ್ತೊಂದು ಟೈರ್ ಬೈ ಹೇಳ್ಬೇಕಂದ್ರೆ ಆಯಿಲ್ ಚೇಂಜ, ನೀರ ಎಲ್ಲ ಕೂಲೆಂಟ್ ಎಲ್ಲ ರೀಸೆಂಟ್ಲಿ ಸರ್ವಿಸ್ ಮಾಡಿಸಿದೀನಿ ರೀ. ಎಲ್ಲ ರೀಸೆಂಟ್ಲಿ ಆಗೈತಿ ರೀ. ರೀಸೆಂಟ್ಲಿ ಮಾಡಿಸಿದೀನಿ. ಎಲ್ಲ ನೋಡ್ರಿ. ₹1 ಕೆಲಸ ಇಲ್ರಿ. ಹಾಂ ರೀ. ಇನ್ಸೂರೆನ್ಸ್ ಫ್ರೆಶ್ ಮಾಡಿ ಪಾಲ್ಟಿ ಕೊಡೋರಿ. ಹಾಂ. ಗಾಡಿ ತೊಗೊಂಡು ಹೋಗಿ ರನ್ನಿಂಗ್ ಮಾಡೋದು ಅಂದ್ರೆ ಏನು ₹1 ಕೆಲಸ ಇಲ್ಲ ನೋಡ್ರಿ. ಮಾಲಕರು ಹೇಳತ್ತಾರ ನಿಮಗೆ ಗಾಡಿದು ಏನೇನೈತಿ ಇನ್ಸೂರೆನ್ಸ್ ಹೊಸಾದ್ ಮಾಡಿ ಕೊಡ್ತಾರತ್ರಿ. ಆಯಿಲ್ ಸರ್ವಿಸಿಂಗ್ನು ಎಲ್ಲ ಮಾಡ್ಸ್ಯಾರ ರೀ. ಗಾಡಿ ರೀ ಎಕ್ದಮ್ ನೀಟ್ ಕ್ಲೀನ್ ಕಂಡೀಷನ್ ಐತಿ ಸರ್. ಗಾಡಿ ಪ್ರೈಸ್ ಏನು ಹೇಳತ್ತೀರಿ? ಪ್ರೈಸ್ ನೋಡ್ರಲ್ಲ, ಮಾರ್ಕೆಟಿನಾಗ ಹೇಳಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಹೇಳುನ್ರಲ್ಲ. ಎಷ್ಟು ಹೇಳ್ತೀರಿ ಸರ್? ಒಂದು ನಮ್ಮ ಪಾರ್ಟಿಗೂ ಮುಂದೆ ಹೆಲ್ಪ್ ಆಗುವಂಗ. ಹಾಂ ಸರ್, ನಾವೇ ಹೇಳಿದ್ರೆ ನೀವು ಹೇಳ್ತೀರಿ? ನೋಡ್ರಿ, ನೀವು ಹೇಳ್ರಿ ಏನು ಹೇಳ್ತೀರಿ ಅದ್ರ ಮೇಲೆ. ಹೌದ್ರಿ, ನಿಮ್ಮ ಖುಷಿಯಿಂದ. 4,40,000 ರೂಪಾಯಿ ರೀ. ನನ್ನ ವಿಡಿಯೋ ನೋಡಿ ಬಂದ್ರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬಂದರೆ ಎಕ್ಸ್ಟ್ರಾ ಡಿಸ್ಕೌಂಟ್ ಸರ್ $10,000 ರೂಪಾಯಿ. ಇದು ನನ್ನ ಕಡೆಯಿಂದ ಸರ್. ಗಾಡಿ ನೋಡ್ರಿ ಎಷ್ಟು ನೀಟ್ ಕ್ಲೀನ್ ಐತಿ. ಎಲ್ಲ ತೋರಿಸೀನಿ. ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಎಕ್ದಮ್ ಕಡಕ್ ಕಂಡೀಷನ್ ಒಳಗೆ ಐತಿ. ಗಾಡಿ ಫುಲ್ ವಿಡಿಯೋ ನೋಡಿ ಥ್ಯಾಂಕ್ಸ್ ರೀ ಸರ್. ನಿಮ್ದು ಅಭಿಪ್ರಾಯ ಸರ್, ಗಾಡಿ ತೊಗೊಂಡವ್ರು ನಿಮಗೆ ನೆನೆಸ್ಬೇಕು ಸರ್, ಎಷ್ಟು ಕಂಡೀಷನ್ ಐತಿ ಸರ್? ಸರ್ ಫುಲ್ ಕಂಡೀಷನ್ ಸರ್. ಮೆಕ್ಯಾನಿಕಲ್ ಬಂದು ತೊಗೊಂಡು ಮಿಸ್ತ್ರಿಗೆ ಬಂದು ತೋರಿಸಿ ಒಯ್ಬೋದು ಸರ್, ಏನು ಅಭ್ಯಂತರ ಇಲ್ಲ. ನೋಡ್ರಿ ಸರ್, ಮಾಲಕ್ರು ಹೇಳತ್ತಾರ ಗಾಡಿಗೆ ನೀವು ಮೆಕ್ಯಾನಿಕಲ್ ತೋರಿಸ್ಕೊಂಡು ಹೋಗ್ರಿ. ಮೆಕ್ಯಾನಿಕಲ್ ನಾವು ಗಡ್ದು ನೋಡಿವ್ರಿ. ಗಾಡಿ ಎಕ್ದಮ್ ಟೈಟ್ ಐತಿ, ಕಂಡೀಷನ್ ಐತಿ. MH ಪಾಸಿಂಗ್ ಐತಿ. 4,40,000 ರೂಪಾಯಿ. ಮುಂದೆ ಬಂದ್ರೆ ನೆಗೋಸಿಯಬಲ್ ಆಗ್ತೈತಿ. 11 ಮಾಡಲ್ ಸರ್. 2.5 G ವರ್ಷನ. ಮತ್ತು ಇದು ಗಾಡಿ ನೋಡ್ರಿ ಥರ್ಡ್ ಓನರ್ನಾಗ ಐತಿ. 15,000 ರೂಪಾಯಿ ಕೊಟ್ಟು ಟೈರ್ ಬೈ ಶೀಟ್ ಕುಷನ್ ಲೆದರ್ದು ಮಾಡಿಸಿನ್ರಿ ನೋಡ್ರಿ ಸರ್. ಗಾಡಿ ಮೇಲೆ ಕಾಳಜಿ ನೋಡ್ರಿ, ಗಾಡಿ ಮೇಲೆ ಪ್ರೀತಿ ನೋಡ್ರಿ, ಎಲ್ಲ ನೋಡ್ರಿ ಸರ್. ಲೈಟಿಂಗ್ ಅದು ಎಕ್ದಮ್ ಕಡಕ್ ಕಂಡೀಷನ್ ಅದಾವೆ ಸರ್. ನೀವು ಒಂದು ಸಲ ವಿಸಿಟ್ ಮಾಡಿರಿ MD ಟೈರ್ ಮೋಟರ್ಸ್ಗೆ. ಗಾಡಿ ಚೆಕ್ ಮಾಡಿರಿ ಸರ್. ನಿಮಗೆ ಪಸಂದ್ ಬರ್ತಂದ್ರೆ ಸರ್, ನಾ ಇನ್ನೂ ಓನರ್ಗೆ ಹೇಳಿ ಡಿಸ್ಕೌಂಟ್ ಮಾಡಿಸ್ಕೊಡ್ತೀನಿ. ಹಂಗಂದ್ರೆ ಅದಕ್ಕೆ ತಡ ಮಾಡತ್ತೀರಿ, ಈಗಲೇ ವಿಸಿಟ್ ಮಾಡಿರಿ MD ಟೈರ್ ಮೋಟರ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫುಲ್ ವಿಡಿಯೋ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. 2026 ಒಳಗೆ ನಾ ಯೂಟ್ಯೂಬ್ ಒಳಗೆ 10,000 ಸಬ್ಸ್ಕ್ರೈಬ್ ಮಾಡೋದೇನು ರೀ. ಪ್ಲೀಸ್ ನನಗೆ ಹೆಲ್ಪ್ ಮಾಡಿರಿ. ನನಗೆ 10,000 ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನನಗೆ ಹೆಂಗೆ ಇನ್ಸ್ಟಾಗ್ರಾಮ್ ಒಳಗೆ ಫಾಲೋ ಮಾಡ್ತೀರಿ, ಇಲ್ಲಿ ಫಾಲೋ ಮಾಡಿರಿ, ಸಪೋರ್ಟ್ ಮಾಡಿರಿ.